ಲಕ್ಕುಂಡಿಯಲ್ಲಿ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಿವೆ. ಕಪ್ಪದ ಗುಡ್ಡಕ್ಕೂ ಲಕ್ಕುಂಡಿಗೂ ಇರೋ ಚಿನ್ನದ ನಂಟು ಬಿಚ್ಚಿಕೊಳ್ಳೋದಕ್ಕೆ ಶುರುವಾಗಿದೆ. ಬ್ರಿಟಿಷರ ಕಾಲದ ಗುಹೆಗಳು ಚಿನ್ನದ ಕುರುಹುಗಳನ್ನ ಸಾರಿ ಸಾರಿ ಹೇಳ್ತಿವೆ. ಮಹಾಲಿಂಗಪುರ ತಾಂಡದ ಹೊರವಲಯದಲ್ಲಿರ್ತಕ್ಕಂಥ ಗುಹೆಯಲ್ಲಿದ್ದೀವಿ. ಇಲ್ಲಿಯೂ ಕೂಡ ಸುತ್ತಮುತ್ತ ಸುಮಾರು 100ಕ್ಕೂ ಹೆಚ್ಚು ಗುಹೆಗಳು ಇಲ್ಲಿ ಚಿನ್ನದ ನಿಕ್ಷೇಪಗಳನ್ನು ತೆಗೆಯುತ್ತಾ ಇದ್ರು. ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮ ತರ್ಕಕ್ಕೂ ನಿಲುಕದ ಊರಾಗಿ ಮಾರ್ಪಟ್ಟಿದೆ. ಈ ಊರಲ್ಲಿ ಬಂಗಾರದ ಭಂಡಾರವೇ ಅಡಗಿದೆ. ರಾಜ ಮಹಾರಾಜರ ಕಾಲದ ಚಿನ್ನವೆಲ್ಲ ಇಲ್ಲಿಯ ಭೂಗರ್ಭದೊಳಗೆ ಅಡಗಿದೆ ಅನ್ನೋ ಮಾತಿದೆ. ಹೀಗಾಗಿಯೇ ಕಳೆದ 17 ದಿನದಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಇದೇ ಹೊತ್ತಲ್ಲೇ ಈಗ 10 ರಹಸ್ಯಕರ ವಿಷಯಗಳು ತೆರೆದುಕೊಳ್ಳೋದಕ್ಕೆ ಶುರುವಾಗಿವೆ. ಲಕ್ಕುಂಡಿಯಿಂದ ಕಪ್ಪತಗುಡ್ಡದವರೆಗಿನ ಬಂಗಾರದ ಮರ್ಮ ಬಿಚ್ಚಿಕೊಳ್ಳೋದಕ್ಕೆ ಆರಂಭವಾಗಿದೆ. ಕಪ್ಪತಗುಡ್ಡದ ಬಂಗಾರವೇ ಲಕ್ಕುಂಡಿಯಲ್ಲಿರೋದು ಅನ್ನೋ ಸದ್ದು ಜೋರಾಗಿದೆ. ಕಪ್ಪತಗುಡ್ಡದಲ್ಲಿ ಅಡಗಿದೆಯಂತೆ ಬಂಗಾರದ ರಹಸ್ಯ. ಲಕ್ಕುಂಡಿ ನಿಧಿಗೂ ಕಪ್ಪತಗುಡ್ಡಕ್ಕೂ ಇದೆ ಚಿನ್ನದ ನಂಟು. ಲಕ್ಕುಂಡಿ ಅನ್ನೋದು ಬರೀ ಊರಲ್ಲ, ರಾಜ ಮಹಾರಾಜರು ಆಳಿದ ನಾಡು. ಇಲ್ಲೇ ದೊಡ್ಡ ಟಂಕಸಾಲೆ ಇತ್ತಂತೆ. ಇಲ್ಲಿಂದಲೇ ಚಿನ್ನದ ನಾಣ್ಯಗಳನ್ನ ತಯಾರು ಮಾಡ್ತಿದ್ರಂತೆ. ಹೀಗಾಗಿ ಈ ಮಣ್ಣಿಗೂ ಬಂಗಾರದ ವೈಭವಕ್ಕೂ ಸಂಬಂಧಗಳಿವೆ ಅಂತ ಇಲ್ಲಿನ ಕಥೆಗಳೇ ಸಾರಿ ಸಾರಿ ಹೇಳ್ತಿವೆ. ಇನ್ನು ಕಪ್ಪತಗುಡ್ಡವನ್ನ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತಾನೆ ಕರೆಯಲಾಗುತ್ತೆ. ಈ ಕಪ್ಪತಗುಡ್ಡದಲ್ಲಿ ಅಪಾರ ಪ್ರಮಾಣದ ಚಿನ್ನದ ನಿಕ್ಷೇಪಗಳಿದ್ದು, ಚಾಲುಕ್ಯರು ಹಾಗೂ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಇಲ್ಲಿಂದಲೇ ಬಂಗಾರವನ್ನ ಹೊರತೆಗಿತಾ ಇದ್ರಂತೆ. ಇತಿಹಾಸಕಾರರು ಹೇಳೋ ಪ್ರಕಾರ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಲಕ್ಕುಂಡಿಯೇ ಆಡಳಿತ ಹಾಗೂ ವಾಣಿಜ್ಯ ಕೇಂದ್ರವಾಗಿತ್ತು. ಕಪ್ಪತಗುಡ್ಡದಿಂದ ತರ್ತಿದ್ದ ಚಿನ್ನವನ್ನ ಲಕ್ಕುಂಡಿಯ ಟಂಕಸಾಲೆಯಲ್ಲೇ ಶುದ್ಧೀಕರಿಸ್ತಾ ಇದ್ರು. ನಂತರ ಚಿನ್ನದ ನಾಣ್ಯಗಳನ್ನಾಗಿ ತಯಾರು ಮಾಡ್ತಿದ್ರಂತೆ. ನಂತರ ವಿಜಯನಗರ ಅರಸರ ಕಾಲದಲ್ಲಿಯೂ ಇದೇ ಪರಂಪರೆ ಮುಂದುವರೆದಿತ್ತು. ಮೊದಲು ಅವರು ಬ್ರಿಟಿಷ್ ಕಾಲದಾಗನ ಅದನ್ನು ಎಲ್ಲ ತೆಗೆದಾರ್ರಿ. ತೆಗೆದು ಆಮೇಲೆ ನಮ್ಮ ಗೌರ್ಮೆಂಟ್ ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಗೌರ್ಮೆಂಟು ಈ ಹಟ್ಟಿ ಚಿನ್ನದ ಗಣಿನ ಇಲ್ಲಿ ನೇಮಿಸಿದ್ರು. ಅವರು ನೇಮಿಸಿ ಎಷ್ಟೋ 100 ವರ್ಷಗಟ್ಟಲೆ ಅವ್ರು ಮಾಡಿದ್ರು. ಮಾಡಿದ ಮೇಲೆ ಯಾಕೋ ಏನೋ ಬಂದ್ ಮಾಡಿದ್ರು. ಅವರು ಒಳಗೆ ಭಾಳ ಡೀಪ್ ಐತ್ರಿ. ಇನ್ನೂ ಒಳಗೆ ಭಾಳ ಡೀಪ್ ಐತ್ರಿ. ಕಿಲೋಮೀಟರ್ ಗಟ್ಟಲೆ ಹೋಗ್ಬೇಕು ನಾವು, ಅಂದ್ರೆ ಮಾತ್ರ ನಮಗೆ ಸಿಗಬಹುದು. ರಾಜರ ಆಳ್ವಿಕೆಯಲ್ಲಷ್ಟೇ ಅಲ್ಲ, ಬ್ರಿಟಿಷರ ಕಾಲದಲ್ಲೂ ಕಪ್ಪತಗುಡ್ಡವನ್ನ ಅಗೆದು ಬಗೆದು ಹಾಕಿದ್ರು. ಆಂಗ್ಲರ ಕಾಲದಲ್ಲೇ ಚಿನ್ನದ ಗಣಿಗಾರಿಕೆ ಆರಂಭವಾಗಿತ್ತು. ಅಂದೇ ಗಣಿಗಳನ್ನ ನಿರ್ಮಾಣ ಮಾಡಿದ್ರಂತೆ. ಇದಕ್ಕೆ ಸಾಕ್ಷಿಯೇ ಮಹಾಲಿಂಗಪುರ ಹಾಗೂ ಅತ್ತಿಕಟ್ಟಿ ಗ್ರಾಮದಲ್ಲಿರೋ ಈ ಗುಹೆಗಳು. ಮಹಾಲಿಂಗಪುರ ತಾಂಡದ ಹೊರವಲಯದಲ್ಲಿರ್ತಕ್ಕಂಥ ಗುಹೆಯಲ್ಲಿದ್ದೀವಿ. ಇಲ್ಲಿಯೂ ಕೂಡ ಸುತ್ತಮುತ್ತ ಸುಮಾರು 100ಕ್ಕೂ ಹೆಚ್ಚು ಗುಹೆಗಳು ಇಲ್ಲಿ ಚಿನ್ನದ ನಿಕ್ಷೇಪಗಳನ್ನು ತೆಗೆಯುತ್ತಾ ಇದ್ರು. ಅದು ಕೂಡ ಬ್ರಿಟಿಷರ ಕಾಲ ಆಗಿರ್ಬೋದು ಮತ್ತು ಹಿಂದೆ ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಇಲ್ಲಿ ಗುಹೆಗಳಿದ್ದಾವೆ. ಇಲ್ಲಿಯೂ ಕೂಡ ಯಾಕಂದ್ರೆ ಕಪ್ಪತಗುಡ್ಡದಲ್ಲಿ ಅಪಾರ ಪ್ರಮಾಣದಲ್ಲಿ ನಿಧಿ ಇಲ್ಲಿ ಚಿನ್ನ ಇದೆ, ವಜ್ರ ಇದೆ, ವೈಡೂರ್ಯ ಇದೆ, ಇಂಥ ಸಾಕಷ್ಟು ವಿಷಯಗಳು ಕೂಡ ಇಲ್ಲಿ ಬೆಳಕಿಗೆ ಬರ್ತಾ ಇದ್ದಾವೆ. ಅದೇ ಮಾದರಿಯಲ್ಲಿ ಇಲ್ಲಿ ಒಂದು ಚಿನ್ನದ ಒಂದು ಗುಹೆ ಇದೆ. ಈ ಗುಹೆಯಲ್ಲಿ ಕೂಡ ಅಪಾರ ಪ್ರಮಾಣದಲ್ಲಿ ಚಿನ್ನ ಇರತಕ್ಕಂಥದ್ದು. ಈ ಚಿನ್ನದ ನಿಕ್ಷೇಪ ಅವಸಾನಕ್ಕೆ ಸರಿದು ದಶಕಗಳೇ ಆಗಿ ಹೋಗಿವೆ. ಹೀಗಾಗಿ ಇಲ್ಲಿರೋದು ಕೇವಲ ಕುರುಹುಗಳು ಮಾತ್ರ. ಆದರೆ ಈ ಗುಹೆಗಳಲ್ಲಿ ಇವತ್ತಿಗೂ ಇತಿಹಾಸದ ಉಲ್ಲೇಖಗಳಿವೆ. ಇಲ್ಲಿರೋ ಬಂಗಾರದ ಖಜಾನೆ ಮೇಲೆ ಖಾಸಗಿಯವರ ಕಣ್ಣು ಬಿದ್ದಿತ್ತು. ಇದರ ವಿರುದ್ಧ ಸಿಡಿದೆದ್ದಿದ್ದ ಗದಗ ಜಿಲ್ಲೆಯ ಜನ ಭಾರೀ ಹೋರಾಟ ಮಾಡಿದ್ರು. ಇದರ ಪರಿಣಾಮವೇ ಕಪ್ಪತಗುಡ್ಡ ವನ್ಯಜೀವಿ ಧಾಮವಾಗಿ ಮಾರ್ಪಟ್ಟಿರೋದು. ಈ 100 ಗವಿ ಅದಾವ. ಇಲ್ಲಿ ಯಾವ ಗವ್ಯಾಗ ಎಷ್ಟಿದೆ ನಮಗಂತೂ ಗೊತ್ತಿಲ್ಲ. ನಾವು ಸಣ್ಣರಿದ್ದು ಅವಾಗಿಂದ ಮಾಡ್ಕೊಂಡು ಬಂದಿರಿ. ದುಡ್ಯಾರು ಹೇಳ್ತಿದ್ದಾರೆ. ಇಲ್ಲಿ ಬಂದ ಇಲ್ಲಿ ಸಿರಟ್ಟಿ ಆತ ಸೊರಟರು ಆತ ಮಲಿಪುರ ಅತ್ತಿಗಟ್ಟರು ಎಲ್ಲರೂ ದುಡ್ಯಾಕೆ ಬರ್ತಿದ್ರು. ಅವಾಗ ಅವ್ರು ಗುಬ್ಬಿ ನಾಟನ್ ತೊಗೊಂಡು ಒಳಗೆ ಹೋಗಿದ್ರಂತ ಅವರು. ಅವಾಗ ಅವ್ರು ಹೇಳ್ತಿದ್ರೆ ಇಂಥ ಅಲ್ಲೇ ಹಿಂಗೆ ಬೆಂಚಿ ತೊಗೊಂಡು ಹೋಗಿ, ಈಗಾದ್ರೂ ರುಬ್ಬಿ ತೆಗಿತಿರ್ತಾರೆ. ಒಬ್ಬೊಬ್ರು ಕೊಳಲಿಂತ್ರ ಬಂದು ತೊಗೊಂಡು ಹೋಗಿ ಹೊಡೆದು ಇಂಥ ಕಲ್ಲು ತೊಗೊಂಡು ಹೋಗಿ ರುಬ್ಬಿ ಸೋಸಿ ಇದು ಮಾಡಿ ಬಂಗಾರ ತೆಗಿತಾರೆ. ಕಪ್ಪತಗುಡ್ಡದಾಗ ಸಿಗತ್ರಿ ಬಂಗಾರ ಸಿಗತ್ರಿ. ಕಪ್ಪತಗುಡ್ಡದ ಸುತ್ತಮುತ್ತಲೆಲ್ಲ ಸಿಗ್ತದೆ. ಲಕ್ಕುಂಡಿಯಲ್ಲಿ 17ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿಯವರೆಗೂ ರಾಶಿ ಪ್ರಾಚ್ಯಾವಶೇಷಗಳು ಪತ್ತೆಯಾಗಿವೆ. ಆದರೆ ಬಂಗಾರ ಮಾತ್ರ ಕನಸಾಗಿಯೇ ಉಳಿದುಕೊಂಡಿದೆ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ.